ನಾನು ಬಂದೆ. ಹಾಯ್ ಗಾಯ್ಸ್, ನಾನು ನಿಮ್ಮ ಸ್ಮಿತಾ. ಇವತ್ತು ನಾನು ಬಂದಿದ್ದೇನೆ ನಿಧಿವನ ರೆಸಾರ್ಟ್ಗೆ. ಹೇಗಿದೆ ನಿಧಿವನ ರೆಸಾರ್ಟ್ ಹಾಗೂ ಇದು ಎಲ್ಲಿ ಮತ್ತೆ ಎಷ್ಟು ಚೆನ್ನಾಗಿದೆ ಎಲ್ಲ ನಿಮ್ಗೆ ಈ ವಿಡಿಯೋದ ಮೂಲಕ ತೋರಿಸ್ತೇನೆ, ಆಯ್ತಾ? ನೋಡಿ, ಎಲ್ಲರೂ ಬಂದ್ವಿ. ಈಗ ನಮ್ಮ ಪಿಕ್ನಿಕ್ ಈಗ ಇಂದ ಸ್ಟಾರ್ಟ್ ಆಯ್ತು. ಇವರದ್ದು ನಿನ್ನೆ 25 ಇಯರ್ಸ್ ವೆಡ್ಡಿಂಗ್ ಆನಿವರ್ಸರಿ ಆಯ್ತು, ಸಿಲ್ವರ್ ಆನಿವರ್ಸರಿ ಆಯ್ತು. ಇವತ್ತು ಇವರ ಲೆಕ್ಕದಲ್ಲಿ ಪಾರ್ಟಿ ಅಂತೆ. ಎಲ್ಲಿ ಪಾರ್ಟಿ ಕೊಡುದು? ನಾವು ಇವಾಗ ಆಫ್ಟರ್ನೂನ್ ಲಂಚ್ ಮಾಡ್ಲಿಕ್ಕೆ ಟೋಡಿ ಹೌಸ್ಗೆ ಬಂದ್ವಿ. ಎಲ್ಲರೂ ಕಾರಿಂದ ಇಳಿತಿದ್ದಾರೆ. ಟಾಡಿ ಹೌಸ್ ಒಳಗೆ ಎಂಟರ್ ಆದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ಬಂದ್ರು, ಫ್ರೆಂಡ್ ಜೊತೆ ಕುತ್ಕೊಂಡಿದ್ದಾರೆ. ನೋಡಿ ನೋಡಿ, ಟಾಡಿ ಹೌಸ್ ಇಲ್ಲಿನ ಆಂಬಿಯನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೂಪರ್ ಆಗಿದೆ ಅಲ್ಲ. ಎಲ್ಲರೂ ಕುತ್ಕೊಂಡಿದ್ದಾರೆ. ಊಟಕ್ಕೆ ಆರ್ಡರ್ ಮಾಡಿ ಆಯ್ತು. ಮತ್ತೆ ಇಲ್ಲಿ ಒಂದು ಸಿಸ್ಟಮ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಹೌದು, ಆರ್ಡರ್ ಮತ್ತೆ ವಾಟರ್, ಕಾಲ್, ಬಿಲ್, ಕ್ಯಾನ್ಸಲ್ ಯಾವುದು ಇಲ್ಲಿ ಇದು ಒತ್ತಿದ್ರೆ ಸಾಕು, ಅವರು ಓಡಿ ಬರ್ತಾರೆ. ನಿಧಿವನ ರೆಸಾರ್ಟಿಗೆ ಹೋಗುವ ಮೊದಲು ಟಾಡಿ ಹೋಟೆಲ್ನಲ್ಲಿ ಊಟವನ್ನು ಮಾಡಿ ಹೊಟ್ಟೆ ತುಂಬಿಸಿ ಹೋಗುದು. ಇವತ್ತು ಸ್ಮಿತನ ಲೆಕ್ಕದಲ್ಲಿ ನಮಗೆ ಪಾರ್ಟಿ ಟಾಡಿ ಪ್ಯಾಲೇಸ್ ಅಲ್ಲಿ. ಇಲ್ಲಿ ಊಟ ಮುಗಿಸಿ ಮತ್ತೆ ಹೋಗುದು ನಾವು ರೆಸಾರ್ಟಿಗೆ, ನಿಧಿವನಕ್ಕೆ. ನಮಗೆ ಫೋರ್ಸ್ ಮಾಡಿ ಸಿಲ್ವರ್ ಜಿಬ್ಲಿದು ಪಾರ್ಟಿ ಕೊಡ್ತಾರಂತ ಫೋರ್ಸ್ ಮಾಡಿ, ನಾವಿಲ್ಲದ್ರೆ ಸ್ಟ್ರೇಟ್ ನಿಧಿವನಕ್ಕೆ ಹೋಗುವವರು. ನಮಗೆ ನಂದು ಸಿಲ್ವರ್ ಆಯ್ತು ನಿನ್ನೆ, ಇವತ್ತೊಂದು ಸ್ವಲ್ಪ ಒಳ್ಳೆ ಗೋಲ್ಡ್ ಊಟ ಮಾಡುವ ಅಂತ ಇಲ್ಲಿ ಬಂದ ನಾವು ಟಾಡಿಗೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಮಾತ್ರ. ಗೊತ್ತಾಯ್ತಲ್ಲ, ಎಲ್ಲ ಇವತ್ತು ಟ್ರೀಟ್, ಆಕ್ಚುಲಿ ಟ್ರೀಟ್. ಯಾವುದು ಟ್ರೀಟ್? 25 ಇಯರ್ಸ್ ಆನಿವರ್ಸರಿ ಟ್ರೀಟ್ ಅವರದ್ದು. ಹಾಗೆ ನಾವು 5 ಜನ ಪಾರ್ಟಿ ಮಾಡ್ಲಿಕ್ಕೆ ಬಂದದ್ದು. ಹೊಸ ಎಕ್ಸ್ಪೀರಿಯನ್ಸ್. ಹೌದು. ಮಶ್ರೂಮ್ ಪೆಪ್ಪರ್ ಡ್ರೈ ಅಂತೆ. ಇವರು ಬಡಿಸುವವರು, ನಾವು ತಿನ್ನುವವರು. ಇದು ಚಿಕನ್ ಫ್ರೈ, ಚಿಕನ್ 65, ಆನಿಯನ್ ರಿಂಗ್ಸ್, ಸ್ಕ್ವಿಡ್ ಗೀ ರೋಸ್ಟ್ ಬಂತು. ನೋಡುವ ಹೇಗಿದೆ ಅಂತ ಹೇಳಿ. ಲೈಮ್ ಸೋಡಾ ಮತ್ತೆ ಫಿಶ್ ಫ್ರೈ. ಇದು ಫಿಶ್, ದಾಲ್ ಸಾಂಬಾರ್, ರೈಸ್ ಮತ್ತು ಮುರು ಮಸಾಲ ಫ್ರೈ. ಊಟ ಎಲ್ಲ ಮಾಡಿ ಆಯ್ತು. ಈಗ ನಿಧಿ ಹುಡುಕ್ಲಿಕ್ಕೆ ಹೋಗ್ತೇವೆ. ಕಾಡು ಮನುಷ್ಯನ ಜೊತೆ ನಮ್ಮ ಜೆನ್ನಿ ಮಿಸ್ ಮತ್ತು ವಿಶಿತಾ ಮಿಸ್, ಇನ್ನಿಬ್ಬರು ಕಾಡು ಮನುಷ್ಯ ಮತ್ತು ನಾನು ಮತ್ತು ನಮ್ಮ ಜೂಲಿಯಟ್ ಮಿಸ್. ಈಗ ಸ್ಟ್ರೈಟ್ ಹೋಗುವ. ನಾವು ನಿಧಿಯನ್ನು ಹುಡುಕಿ ದೇರಳಕಟ್ಟೆ ತಲುಪಿದ್ವಿ. ಇವರು ನಮ್ಮ ಗೂಗಲ್ ಅಸಿಸ್ಟೆಂಟ್. ಇವರು ದಾರಿ ತೋರಿಸ್ತಿದ್ದಾರೆ. ಇವರು ಹೇಳುದು ಜಾಲಿ ಮಾಡಿ ರೈಡ್ ಮಾಡ್ಬೇಕಂತೇಳಿ. ಇಲ್ಲಿ ಕಾರಲ್ಲಿ ಟಯರಿಗೆ ಗಾಳಿ ಇಲ್ಲ ಮಾರ್ರೆ, ಎದೆ ಬಡಿತ ಜಾಸ್ತಿ ಆಗ್ತಾ ಉಂಟು. ಗಾಳಿ ಯಾಕೆ ಅಂತ ಹೇಳಿದ್ರೆ ದಾರಿ ಕಾಣದಾಗಿದೆ ರಾಘವೇಂದ್ರನ್ ಅಂತ ಹಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ರೋಡ್. ಒಂದೇ ಸಲ ವೆಹಿಕಲ್ ಬಂದ್ರೆ ಗೊತ್ತಾಗಲ್ಲ ಅಷ್ಟೇ. ಹೇಗಿದೆ ಮೇಡಮ್ ರೋಡ್? ಡ್ರೈವ್ ಮಾಡ್ತಿದ್ದೀರಲ್ಲ ನೀವು. ನಾವು ನಿಧಿವನದ ಅನ್ವೇಷಣೆ ಮಾಡಿ ಒಂದು ಗೇಟ್ ಮಿಸ್ ಆಗಿ ಹಿಂದಿನ ಗೇಟಿಂದ ಬಂದ್ವಿ. ಇಲ್ಲಿ ಬಂದು ನೋಡುವಾಗ ಇಲ್ಲಿ ನೋಡಿ ಎಷ್ಟು ಚಂದ ಗೇಟ್ ಉಂಟು. ಪ್ರಿಯ ವೀಕ್ಷಕರು, ಈ ನಿಧಿಯ ಶೋಧನೆ ಮಾಡಿ 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 ಮೇನ್ ಗೇಟಿಂದ ಬರುವ ಬದಲು ಹಿಂದಿನ ಗೇಟಿಂದ ಬಂದದ್ದು. ಅದು ಕೂಡ ಇವರದ್ದು ಟೈರ್ ಪಂಚರ್ ಆಗಿದೆ. ಟೈರ್ನಲ್ಲಿ ಗಾಳಿ ಕೂಡ ಇಲ್ಲ. ದೇವರೇ,
ಇಲ್ಲಿ ಬಂದ ತಕ್ಷಣ ಒಬ್ರು ಸ್ವಿಂಗ್ ಅಲ್ಲಿ ಕುತ್ಕೊಂಡು ಅವರು ಎಂಜಾಯ್ ಮಾಡ್ತಿದ್ದಾರೆ. ನಿಧಿವನ ರೆಸಾರ್ಟ್ ಇಲ್ಲಿ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಉಂಟು. ನಾವೀಗ ಬಂದು ರೀಚ್ ಆದ್ವಿ. ನೋಡಕ್ಕೆ ಚೆನ್ನಾಗಿದೆ, ಇನ್ನು ಒಳಗೆ ಹೋಗಿ ನೋಡಬೇಕು. ವೆಲ್ಕಮ್ ಡ್ರಿಂಕ್ ಇವರು ಆಗದಿಂದ ಬಾಯಾರಿಕೆ ಅಂತ ಹೇಳಿ ಹೇಳಿ ಸಾಕಾಯ್ತು ಅವರಿಗೆ. ಈಗ ಅವರು ಒಂದು ಜ್ಯೂಸ್ ಕುಡಿಯುವಾಗ ಅವರಿಗೆ ಒಂದು ಸ್ವಲ್ಪ ಸಮಾಧಾನ ಆಗ್ಬೋದು. ವೆಲ್ಕಮ್ ಡ್ರಿಂಕ್ ಲೆಮನ್ ಜ್ಯೂಸ್. ನಿಧಿವನ ರೆಸಾರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಒಂದು ಏನು ಹೇಳ್ತಾರೆ, ಸುತ್ತಮುತ್ತ ಫುಲ್ಲು ತೋಟದ ಮಧ್ಯೆ ಒಂದು ಮನೆ, ಎಷ್ಟು ಚೆನ್ನಾಗಿದೆ. ಅಜ್ಜಿ ಮನೆಗೆ ಹೋದಾಗೆ ಆಗ್ತದೆ. ಮನೆ ಒಳಗೆ ಬರುವಾಗನೇ ಇಲ್ಲಿ ಒಂದು ಜೋಕಾಲಿ ಉಂಟು. ಮತ್ತೆ ಈಚೆ ಸೈಡ್ ಇಲ್ಲಿ ಕೂಡ ನೋಡಿ, ಇಲ್ಲಿ ಕುತ್ಕೊಳ್ಳಿಕ್ಕೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಚೇರ್ ಎಲ್ಲ ಇಟ್ಟಿದ್ದಾರೆ. ಇದು ಯಾರಂತ ಗೊತ್ತಿಲ್ಲ. ಮತ್ತೆ ನೋಡಿ, ಇದು ಕಿಚನ್, ಎಷ್ಟು ಚೆನ್ನಾಗಿದೆ ಕಿಚನ್. ಎಲ್ಲ ಕಪ್ಪೆಲ್ಲ ಮೇಲೆ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಬೇಕಾದ್ರೆ ಫುಡ್ ಮಾಡಿ ತಿನ್ಬೋದು. ಮತ್ತೆ ಇಲ್ಲಿ ಫ್ರಿಡ್ಜ್ ಉಂಟು, ಫ್ರಿಡ್ಜಲ್ಲಿ ಜ್ಯೂಸ್ ಎಲ್ಲ ಇಡ್ಬೋದು. ಓವನ್ ಕೂಡ ಇದೆ, ಓವನ್ ಇದೆ. ಇಲ್ಲಿ ಫಸ್ಟ್ ರೂಮ್, ಇದು AC ರೂಮ್. ಇಲ್ಲಿ ಹ್ಯಾಂಗರ್ಸ್ ಎಲ್ಲ ಉಂಟು, ಇದು ಮಿರರ್, ಮತ್ತೆ ಇದು ಬೆಡ್. ಇದು ಇಲ್ಲಿ ಟಿವಿ ಇದೆ. ಇದು ಇನ್ನೊಂದು ರೂಮ್. ಇಲ್ಲಿ ಕೂಡ ನೋಡಿ ಹ್ಯಾಂಗರ್ಸ್ ಉಂಟು, ಹಾಗೆ ಇಲ್ಲಿ ಕಬರ್ಡ್ ಕೂಡ ಉಂಟು. ಥಿಂಗ್ಸ್ ಎಲ್ಲ ಇಡ್ಲಿಕ್ಕೆ ಬೇಕಾದ್ರೆ ಕಬರ್ಡ್ ಯೂಸ್ ಮಾಡ್ಬೋದು. ಮತ್ತೆ ಇದು ವಾಶ್ರೂಮ್. ವಾಶ್ರೂಮ್ ನೋಡಿ, ವಾವ್ ಎಷ್ಟು ಚೆನ್ನಾಗಿದೆ, ಸೂಪರ್. ಮತ್ತೆ ಗೀಸರ್ ಇದೆ, ಬಿಸಿ ನೀರು ಸಿಗ್ತದೆ, ಸೂಪರ್. ಇದು ಬುಟ್ಟಿ, ಬಟ್ಟೆ ಎಲ್ಲ ಹಾಕ್ಲಿಕ್ಕೆ ಅಂತ ಕಾಣುತ್ತೆ. ಡೈನಿಂಗ್ ರೂಮ್, ಹಾಗೆ ಇಲ್ಲಿ ಇದು ಮಿರರ್. ಇದು ಡೈನಿಂಗ್ ರೂಮ್. ಗೋಡೆಗೆಲ್ಲ ಚಂದ ಮಾಡಿ ಅಂಟಿಸಿದ್ದಾರೆ, ಇದೊಂಥರ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇಲ್ಲಿ ಒಂದು ಮಿರರ್ ಉಂಟು. ಮತ್ತೆ ವಾಶ್ ಬೇಸಿನ್, ಹಳೆಯ ಆಂಟಿಕ್ ಪೀಸಸ್ ನೋಡಿ ಎಲ್ಲ ಒಳಗೆ ಇಟ್ಟಿದ್ದಾರೆ. ಎಲ್ಲ ಹಳೆಯ ಕಾಲದಂತ ಕಾಣ್ತದೆ. ಹೌದು, ಬಹಳ ಬಹಳ ಸುಂದರವಾಗಿದೆ. ವಾತಾವರಣ ಬಹಳ ತಂಪಿದೆ. ಯಾವುದಾ ಹಳೆಯ ಕಾಲದ ಮನೆಗೆ ಬಂದಾಗೆ ಫೀಲ್ ಆಗ್ತಾ ಇದೆ. ಭಾರಿ ಸುತ್ತಮುತ್ತ ಫುಲ್ ಪ್ರಕೃತಿ ರಮಣೀಯವಾಗಿ ಕಾಣ್ತಾ ಇದೆ. ಭಾರಿ ಸೂಪರ್ ಉಂಟು. ಇಲ್ಲಿ ಇದು ಮುಡಿಪು ಅಲ್ಲ, ಇದು ಸಾಲೆತ್ತೂರು ವಿಟ್ಲ ಅಲ್ಲಿ ಬರ್ತದಂತೆ. ತುಂಬಾ ಚೆನ್ನಾಗಿ ಉಂಟು ವಾತಾವರಣ, ಗ್ರೀನರಿ ಎಲ್ಲ. ಕಾಸರಗೋಡು, ಕೇರಳ ಬಾರ್ಡರ್, ಕೇರಳ ಕರ್ನಾಟಕ ಬಾರ್ಡರ್ ಬರೋದು ಸಾಲೆತ್ತೂರು ವಿಟ್ಲ ಅಂತೇಳಿ. ಎಲ್ಲರೂ ಬನ್ನಿ, ಫ್ಯಾಮಿಲಿ ಸಮೇತ ಬಂದರೆ ತುಂಬ ಒಳ್ಳೆಯದು. ಮತ್ತು ಹಳೆ ಮನೆ ರಿನೋವೇಷನ್, ಹಳೆ ಮನೆ ಹೊಸತಾಗಿ ಮಾಡಿದ್ದಾರೆ ಅವರು. ಕುತ್ಕೊಳ್ಳಿಕ್ಕೆಲ್ಲ ಮರದ ಮೆಟೀರಿಯಲ್ಸ್ ಆಗಲಿ ಅಥವಾ ಮೂರ್ತಿಗಳಾಗಲಿ ತುಂಬ ಒಳ್ಳೆಯದುಂಟು. ಮತ್ತು ಗೋಡೆ ನೀವು ನೋಡಿದರೆ ಇಲ್ಲಿ ಕಲ್ಲಿನ ಗೋಡೆಗೆ ಸಿಮೆಂಟ್ ಹಾಕಿ ಮತ್ತೆ ಅದನ್ನು ಏನೋ ಒಂಥರ ಚಂದ, ಭಾರಿ ಚಂದ ಕಾಣ್ತದೆ. ಕಿಚನ್ ಅಂತ ಹೇಳಿದ್ರೆ ಎಂತ ಬೇಕಾದರೂ, ಕಬಾಬ್ ಬೇಕಾದರೂ ಫ್ರೈ ನಾವೇ ಮಾಡ್ಬೋದು, ಆ ಥರ ಉಂಟು. ಇಲ್ಲಿ ಒಂದು ನೋಡಿ ನೀರಲ್ಲಿ ದಾಸವಾಳ, ದೋಣಿ ಅಲ್ಲ, ನೀರಲ್ಲಿ ದಾಸವಾಳ. ನಮ್ಮ ಅಕ್ಕ ಈಗ ರೆಡಿ ಆಗ್ತಿದ್ದಾರೆ. ಇವರು ಇವತ್ತಿನಿಂದ ನಾಳೆ ಮಧ್ಯಾಹ್ನದವರೆಗೆ ನಮ್ಮ ಜೊತೆ ಇರುವವರು. ನಮ್ಮ ಬಾಡಿಗಾರ್ಡ್, ನಮ್ಮ ತಮ್ಮ. ಏನು ಗೊತ್ತುಂಟ, ಕ್ಲೀನ್ ಆಗಿ ಉಂಟಾಯ್ತಾ, ಖುಷಿ ಆಗ್ತದೆ. ಒಂದು ಟಿವಿ ಬೇಕಾದ್ರೆ ಟಿವಿ ಕೂಡ ನೋಡ್ಬೋದು. ಕಿಚನ್ ರೂಮಲ್ಲಿ ಉಂಟಲ್ಲ, ಇದು ಪಾತ್ರೆಗಳು ನೋಡಿ ಎಲ್ಲ ಮಣ್ಣಿದು. ಮತ್ತೆ ನೋಡಿ ಎಷ್ಟು ಕ್ಲೀನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಮಣ್ಣಿದು ಪಾತ್ರೆ, ಪಾಟ್ ಆಗಿರ್ಬೋದು, ನೀರು ತುಂಬಿಸ್ಲಿಕ್ಕೆ ಎಲ್ಲ ಕ್ಲೀನ್ ಉಂಟು. ತುಂಬ ಖುಷಿ ಆಯಿತು. ಮೇಂಟೆನೆನ್ಸ್ ಒಳ್ಳೇದುಂಟು. ಕೆಲಸದವರು ಇದ್ದಾರಲ್ಲ, ತುಂಬ ಅವರ ಮನೆಯವರ ಹಾಗೆ ಕ್ಲೀನ್ ಮೇಂಟೆನೆನ್ಸ್ ತುಂಬ ಒಳ್ಳೇದುಂಟು ಇವರದ್ದು. ಎಂಟ್ರೆನ್ಸ್ ಆಗುವಾಗಲೇ ಗೊತ್ತಾಗ್ತದೆ ಎಷ್ಟು ಕ್ಲೀನ್ ಉಂಟಂತೇಳಿ. ಸೊ ಟಿವಿ ಉಂಟು, ವಾಷಿಂಗ್ ಮಿಷಿನ್ ಉಂಟು, ಬಟ್ಟೆ ಒಗಿಲಿಕ್ಕೆ. ಹೌದು, ಕುಡಿಲಿಕ್ಕೆ. ನೋಡೋಕೆ ಹಾಕು ಸ್ವಲ್ಪ. ಮಣ್ಣಿನ ಪಾತ್ರೆಯಲ್ಲಿ ನೀರು ಕುಡಿಬೇಕಂತೆ, ಇಡ್ಬೇಕಂತೆ, ಅದು ಕೂಲ್ ಆಗಿರ್ತದೆ ಅಂತ. ಹೇಗಿದೆ? ಕೂಲ್ ಉಂಟು.
ತುಂಬ ಒಳ್ಳೆದುಂಟಿದು ಪ್ಲೇಸ್ ನೋಡಲಿಕ್ಕೆ. ಪ್ರಕೃತಿಯ ಮಡಿಲಲ್ಲಿ ನಾವು ಬಂದು ಸೇರಿದ್ದೇವೆ ಇಲ್ಲಿ. ಇದೇ ಮನೆ, ಇಷ್ಟು ದೊಡ್ಡ ಮನೆಯನ್ನು ನಮಗೆ ಅವರು ಕೊಟ್ಟಿದ್ದಾರೆ. ಇಡೀ ಮನೆ ನಮ್ಮದೇ ಸ್ವಂತ ಮನೆಯಾಗಿ ನಾವು ಎಲ್ಲಿ ಬೇಕಾದರೂ ನಾವು ಎಂತ ಬೇಕಾದರೂ ಎಂತ ಎಂತ ಬೇಕಾದರೂ ಮಾಡ್ಬೋದು. ಅಡಿಗೆ ಮಾಡಿ ತಿನ್ಬೋದು, ಜಾಲಿ ಮಾಡ್ಬೋದು, ಎಂತ ಬೇಕಾದರೂ ಮಾಡ್ಬೋದು ಇಲ್ಲಿ. ನಮ್ಮದೇ ಮನೆ ಇವತ್ತು. ಇದು ಅವರಿಗೆ ಗಿಫ್ಟ್ ಇಲ್ಲಿ ಬಂದದಕ್ಕೆ. ಎಂತ ಅದು? ನವೀನ ಟೀಚರಿಗೆ 25th ವೆಡ್ಡಿಂಗ್ ಆನಿವರ್ಸರಿ ನಂದು ಗಿಫ್ಟ್. ಇಲ್ಲಿ ನೋಡಿ, ಇಲ್ಲಿ ಚಂದ ಮಾಡಿ ರೆಸ್ಟ್ ಮಾಡಲಿಕ್ಕೆ. ಇಲ್ಲಿ ಒಳ್ಳೆ ಮಲಗ್ಬೋದು. ಅಲ್ಲಿ ಬರುವಾಗನೇ ಗೌತಮ ಬುದ್ಧ ಇವರ ಸ್ಟ್ಯಾಚು ಸಿಗ್ತದೆ ಎಂಟ್ರೆನ್ಸಲ್ಲಿ. ಇದು ದಾರಿ ಸ್ವಿಮ್ಮಿಂಗ್ ಪೂಲಿಗೆ ಅಂತ ಹೇಳಿದ್ರು ಅವರು. ನಾವೊಮ್ಮೆ ಹೋಗಿ ನೋಡಿ ಬರುವ ಅಂತೇಳಿ. ಮತ್ತೆ ಆಡ್ಲಿಕ್ಕೆ ಉಂಟಲ್ಲ ಹಾಗೆ. ಹೀಗೆ ಚಾಯ್ ಮತ್ತು ಈರುಳ್ಳಿ ಬಜ್ಜೆ. This is a 100 years old silk sari, beautifully woven with the mehendi green color with the red border. Wow, it's really fantastic. See the fabric, awesome fabric, beautiful color combination. Wow, really great to see this sari, that 200 years old. Wow, beautiful. Here we have paintings, Sholay movies, GPCPs. Here we have our artistical actress Smita Patil, and here Mughal Azam movie, all Ghaman, Smita Patil's movie. Then we have Sujata, Bimal Roy's production. Here we have Raj Kapoor and Nargis Datta, all old movies. Yeah, Mother India. Beautiful, what a collection, really. It's really a flashback, beautiful Nidivana Farms, which has brought so many memories to our mind. Beautiful, artistically, paintings and collections with all old customs, traditions, and equipments, all beautifully arranged, as if we are going back to the history. See the radio. Wow, really awesome, awesome place. Wow, it's like Indian peafowl. All the birds, entire bird world is shown here, depicted on the wall, paintings. Beautiful. So a lot of information is depicted here. Nidivana Farms and Resort, Indian grey mongoose, really nice. All, see this one, what is this? Netravati bridge. We have Damru here, Damru. See here, and the old this one, see this one, what is that? Telephone system. Wow, very nice. Something great feeling here. Everything is so neatly arranged. Books, golden books. So many knowledgeable books are being kept in the shelf. ನಾವಿಲ್ಲಿ ಕುತ್ಕೊಂಡು ಪುಸ್ತಕ ಓದ್ಬೋದು, ಹಾಗೆ ಪರಿಸರವನ್ನು ಚೆನ್ನಾಗಿ ಆನಂದಿಸಬಹುದು, ಆಸ್ವಾದಿಸಬಹುದು. ಹೌದು ನೋಡಿ, ಇವರು ಆಸ್ವಾದಿಸಿದ್ದಾರೆ. ಇಲ್ಲಿ ಒಬ್ರು ಬ್ಯಾಂಡ್ ಬಡಿತಿದ್ದಾರೆ. Wow, beautiful picture of Mumbai, view of Bombay in 1773. Wow, this is from the book Oriental Memories by James Forbes, 1813. Reproduced by the Bombay Natural History Society, rare lithography collection. Wow, really great. ಫೋನ್ ನೋಡಿದ್ರಾ? ಇದು ಮೊದಲಿನ ಕಾಲದಲ್ಲಿ ಇತ್ತಲ್ಲ, ಹೀಗೆ 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 ಮಾಡಿ ಆದ್ಮೇಲೆ ಫೋನ್ ತೆಗೆದಿದ್ರಲ್ಲ, ಟೆಲಿಫೋನ್. ಇಲ್ಲಿ ನೋಡಿ, ನೀವು ಸೀದಾ ಮುಡಿಪು ರೋಡಲ್ಲಿಯೇ ಬಂದು ಸಾಲೆತ್ತೂರು ಅಂದರೆ ಸ್ಟ್ರೈಟ್ ಹೀಗೆ ಬಂದರೆ ಇಲ್ಲಿ ಫಸ್ಟ್ ಒಂದು ಸರ್ಕಲ್ ಸಿಗ್ತದೆ, ವರ್ಕಡಿ ಗ್ರಾಮ ತಂಗುದಾಣ ಅಂತೇಳಿ. ಮತ್ತು ಇಲ್ಲಿ ಒಂದು ಬೋರ್ಡ್ ಉಂಟು, ನಿಧಿವನ ಅಂತೇಳಿ, ಅಲ್ಲಿ ಮೇಲೆ ಕಾಣ್ತದೆ. ಅಲ್ಲಿ ಹೋಗ್ಲಿಕ್ಕಿಲ್ಲ, ಅಲ್ಲಿ ಅದು ಓಲ್ಡ್ ಗೇಟ್. ಸೊ ಇದು ಸರ್ಕಲ್, ಇದು ಇಗ್ನೋರ್ ಮಾಡಿ ಸ್ಟ್ರೈಟ್ ರೋಡಲ್ಲಿ ಸ್ಟ್ರೈಟ್ ಹೋದರೆ ಆಯಿತು. ನೋಡಿ, ನೀವು ಸ್ಟ್ರೈಟ್ ಬಂದರೆ ನಿಮಗೆ ಇಲ್ಲಿ ಸಿಗ್ತದೆ ನಿಧಿವನ ಫಾರ್ಮ್ ಆ್ಯಂಡ್ ರೆಸಾರ್ಟ್.
ಇದು ಆಕ್ಚುಲ್ ರೋಡ್. ಇಲ್ಲಿ ನಿಮಗೆ ಗೇಟ್ ಸಿಗ್ತದೆ. ನಿಧಿವನಕ್ಕೆ ಸ್ವಾಗತ, ನಿಮ್ಗೆ ಸುಸ್ವಾಗತ. ಆಗ ದಾರಿ ತಪ್ಪಿ ಹೋದ್ರಿ, ಈಗ ಸರಿಯಾದ ದಾರಿಯಲ್ಲಿ ಬರ್ತಾ ಇದ್ದೀರಿ. ಈಗ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೇವೆ. ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ತಂಪಾಗಿದೆ, ಮಳೆ ಬರುವ ಸೂಚನೆ ಇದೆ. ಸೂಚನೆ ಜಾಸ್ತಿ ಇದೆ ಎಲ್ಲ. ಈಗವೇ ಜೋರ್ ಮಳೆ ಬರುವ ಸಾಧ್ಯತೆ ಉಂಟು. ಒಳ್ಳೆ ಸಮಯಕ್ಕೆ ನಾವು ಪೂಲಿಗೆ ಹೋಗ್ತಾ ಇದ್ದೇವೆ. ನಿಧಿವನ ಸ್ವಿಮ್ಮಿಂಗ್ ಪೂಲ್ ನೋಡಿ ಎಷ್ಟು. ಇದು ನೀರಿನ ಒಂದು ವಿಶೇಷತೆ ಏನು ಗೊತ್ತುಂಟಾ? ಇದರಲ್ಲಿ ಅವರು ಕ್ಲೋರಿನ್ ಮಿಕ್ಸ್ ಮಾಡಲಿಲ್ಲ, ಹಾಗಾಗಿ ನೀರು ತುಂಬಾ ಕ್ಲೀನ್ ಆಗಿ ಚೆನ್ನಾಗಿದೆ ನೋಡಿ. ನಾವೀಗ ಇದರಲ್ಲಿ ಆಟ ಆಡ್ತೇವೆ ಆಯ್ತಾ? ಎಲ್ಲ ರೆಡಿಯಾಗಿದ್ದೇವೆ ಆಡ್ಲಿಕ್ಕೆ. ಮಳೆ ಕೂಡ ಬರ್ಲಿಕ್ಕೆ ರೆಡಿಯಾಗಿದೆ. ಇಲ್ಲಿ ಆಟ ಆಡಿ ಬಂದು ಕುತ್ಕೊಳ್ಳಕ್ಕೆ ಚೇರ್ ಕೂಡ ಉಂಟು. ಇಲ್ಲಿ ನೋಡಿ, ಆರಾಮಾಗಿ ಕುತ್ಕೊಳ್ಬಹುದು. ಇವರು ವಾಕ್ ಮಾಡ್ತಿದ್ದಾರೆ, ಕ್ಯಾಟ್ ವಾಕ್. ಅಂಡ್ ಓ ಮೈ ಗಾಡ್, ಹೇಗೆ ಉಂಟು ನೀರು? ಕೂಲ್ ಉಂಟಾ? ವಾ, ಗಾಳಿ ಗಾಳಿ. ಏ, ನಾನು ನೀರಲ್ಲಿ ಇಳಿದೆ. ಇಲ್ಲಿ ನೋಡಿ, ಇವರು ಬ್ಯಾಕ್ ಸೈಡ್ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಅಲ್ಲಿ ಒಬ್ಬರು ಇದ್ದಾರೆ, ನನಗೆ ಸ್ವಿಮ್ಮಿಂಗ್ ಮಾಡಕ್ಕೆ ಬರಲ್ಲ. ಇಲ್ಲಿ ಒಬ್ರು ಕ್ಯಾಟ್ ವಾಕ್ ಮಾಡಿ ಬರ್ತಿದ್ದಾರೆ. ಜಂಪ್ ಮಾಡಿ. ಆಯ್ತು, ನಮ್ಮ ಟೀಚರ್ ನಮ್ಗೆ ಸ್ವಿಮ್ ಮಾಡ್ಲಿಕ್ಕೆ ಕಲಿಸ್ತಾರಂತೆ. ಈಗ ನಾವು ರೀಲ್ ಮಾಡ್ತೇವೆ. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ನಾವು ಆಟ ಆಡ್ತೇವೆ. ಬಾಲ್ ಸಿಕ್ತು. ನಾವು ಆಟ ಆಡ್ತೇವೆ ಆಯ್ತಾ? ಬಾಯ್ ಬಾಯ್. ಬಟರ್ಫ್ಲೈ ಬಟರ್ಫ್ಲೈ, ವೇರ್ ಆರ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ಔಟ್ ಇನ್ ದ ಗಾರ್ಡನ್. ಔಟ್ ಇನ್ ದ ಗಾರ್ಡನ್. ವಾಟ್ ಆರ್ ಯು ಡೂಯಿಂಗ್? ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್. ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್. ಬಟರ್ಫ್ಲೈ ಬಟರ್ಫ್ಲೈ, ಪ್ರೆಟಿ ಪ್ರೆಟಿ ಬಟರ್ಫ್ಲೈ. ವಾಟ್ ಆರ್ ಯು ಡೂಯಿಂಗ್? ಈಗ ಮಳೆ ಬರ್ತಾ ಉಂಟು. ಈ ಸೀಸನಿನ ಫಸ್ಟ್ ಮಳೆ. ಹೌದು, ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರುವಾಗನೇ ಮಳೆ ಬಂತು. ಬೆಂಗಳೂರಿನಿಂದ ಮಂಗಳೂರಿಗೆ ಒಬ್ಬ ಅತಿಥಿಯ ಆಗಮನ. ನೇರವಾಗಿ ಈಗ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯಲಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರಿಗೆ ನಮ್ಮ ಅತಿಥಿಯ ಆಗಮನ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ. ಮುಂದೆ ಹಾಡು ಲಿರಿಕ್ಸ್ ಬರಲ್ಲ. Thank you so much for joining us. Yes. ಅತಿಥಿಗಳು ಬಂದ್ರು ನೋಡಿ, ಇವರೇ. Thank you. ಈಗ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಆಗಿ ನಾವು ರೂಮ್ ಹತ್ತಿರ ಬಂದ್ವಿ, ನಮ್ಮ ಮನೆ ಹತ್ತಿರ ಬಂದ್ವಿ. ನೋಡಿ, ನನ್ನ ಚೆನ್ನ ಮಾಡಿ ನನ್ನ ತಲೆ ಕೂದಲನ್ನು ಒರೆಸ್ತಿದ್ದಾರೆ, ಎಷ್ಟು ಚೆನ್ನ ಮಾಡಿ. ಇನ್ನಿಬ್ಬರು ಇಲ್ಲಿ ಚೆನ್ನ ಮಾಡಿ ನಿಂತಿದ್ದಾರೆ. ಕ್ರೀಮ್ ಎಲ್ಲ ಹಾಕಿ ನೋಡಿ ಬೆಳ್ಳಗಾಗಿದ್ದಾರಲ್ಲ. ಇನ್ನೊಬ್ಬರಲ್ಲಿ ಕೂದಲಿನ ಗಂಟು ತೆಗೆದಿದ್ದಾರೆ. ನಾವೀಗ ಊಟಕ್ಕೆ ಬಂದಿದ್ದೇವೆ. ಊಟಕ್ಕೆ ಏನು ಸ್ಪೆಷಲ್ ಗೊತ್ತುಂಟಾ? ಇದು ಸ್ಪೆಷಲ್ ಜೋಳದ ರೊಟ್ಟಿ, ಮತ್ತೆ ಚಿಕನ್ ಫ್ರೈ, ರೈಸ್, ಉಪ್ಪಿನಕಾಯಿ, ಇದು ಚಟ್ನಿ ಪುಡಿ, ಮತ್ತೆ ಹೆಸರು ಕಾಳು ಪಲ್ಯ, ಮತ್ತೆ ಬೋಂಡಾ, ಇದು ಕರ್ಡ್, ಕೋರಿ ರೊಟ್ಟಿ, ಮತ್ತೆ ಪಾಯಸ, ಹಪ್ಪಳ, ಮತ್ತೆ ಇಲ್ಲಿ ಉಂಟು ನೋಡಿ ಸಲಾಡ್, ಎಲ್ಲ ಕೂಡ ಉಂಟು. ವಾ, ಜೋಳದ ರೊಟ್ಟಿ. ಇದು ಜೋಳದ ರೊಟ್ಟಿ ಮತ್ತು ಚಿಕನ್ ಫ್ರೈ. ಮಲ್ಲಮ್ಮ ಆಂಟಿ ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿದ್ರು. ಜೋಳದ ರೊಟ್ಟಿ ಅಂತೂ ಸೂಪರ್ ಟೇಸ್ಟ್. ಮತ್ತೆ ಇನ್ನು ಎಲ್ಲ ಚಿಕನ್ ಕರಿ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಂಟಿ. ನೋಡಿ ನೋಡಿ, ನೀವು ಕಂಟಿನ್ಯೂ ಮಾಡಿ.
ಒಮ್ಮೆ ನೋಡಿದ್ರು, ಇನ್ನೊಂದ್ಸಲ ನೋಡಿ, ಅವ್ರು ತೋರಿಸ್ತಾರಂತೆ ನೋಡಿ. ಸುಜಾತ, ಗಮನ್, ಭೂಮಿಕಾ, ಕಿಚನ್ ಇದೆ. ಒತ್ತು ಶಾವಿಗೆ ಮಣೆ, ಸೇವಿಗೆ ಮಣೆ. ಇದು ಆ ಒಂದು ಸುಂದರಿಯ ಜೊತೆ ಈ ನಮ್ಮ ಸುಂದರಿ, ಕೇರಳದ ಸುಂದರಿಯ ಜೊತೆ ಕರ್ನಾಟಕದ ಸುಂದರಿ. ಇಲ್ಲಿ ಇದು ಒಲೆ. ನೋಡಿ ಎಷ್ಟು ನೀಟಾಗಿ ಚಂದ ಮಾಡಿಟ್ಟಿದ್ದಾರೆ ಅಂತ ಹೇಳಿ. ಇದು ಕಿಚನ್. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ, ನೀಟಾಗಿದೆ. ಇದು ಬೆಳ್ಳುಳ್ಳಿ ತುಂಬಾ ಒಳ್ಳೇದಂತೆ ಇವರು ಹೇಳಿದ್ದು, ಚಿಕ್ಕ ಬೆಳ್ಳುಳ್ಳಿ. ಇದು ಯಾಕೆ ಸಿಗಲ್ಲ? ಇದು ಮ್ಯಾಂಗ್ಳೂರಲ್ಲಿ ಸಿಗಲ್ಲ ಅಂತೆ, ಬಟ್ ಈ ಬೆಳ್ಳುಳ್ಳಿ ತುಂಬಾ ಒಳ್ಳೇದಂತೆ ಹೆಲ್ತ್ಗೆ ಕೂಡ. ನೋಡಿ ಶುಚಿಯಾಗಿ ನೀಟಾಗಿ ಇಟ್ಟಿದ್ದಾರೆ. ಅವರಿಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ನೋಡಿ. ಮಲ್ಲವ್ವ ಅವರು ಬಂದದ್ದು ಲೇಟ್ ಆಯ್ತಾ, ಬಂದದ್ದು ಲೇಟ್, ಬಸ್ ಸಿಗ್ಲಿಲ್ಲ ಅಂತೆ. ಈಗ ನೋಡುವಾಗ ಎಲ್ಲ ಕಡೆ ಓಡ್ತಿದ್ದಾರೆ ನೋಡಿ. ನಾವು ಲೈಬ್ರರಿ ಆಗವೇ ನೋಡಿದ್ವಿ, ಇವ್ರೀಗ ಪುನಃ ನೋಡ್ಲಿಕ್ಕೆ ಹೋಗಿದ್ದಾರೆ. ನೇತ್ರಾವತಿ ಬೋಟ್ ಉಂಟು, ನಾವಿಬ್ರು ಬಿದ್ರೆ ಕೆಳಗೆ. ನೇತ್ರಾವತಿ ಬೋಟ್ ಆಗ ನೋಡಿದ್ರಲ್ವಾ, ಅದೇ ಇದು. ಬಡೀರಿ, ಸ್ಟಾರ್ಟ್. ಡುಮ್ ಡುಮ್ ಡುಮ್. ಕುತ್ಕೊಂಡು ಚಂದ ಮಾಡಿ ನೋಡ್ತಾ ಇದ್ದೀನಿ. ನಮ್ದು ಊಟ ಎಲ್ಲ ಮಾಡಿ ಆಯ್ತು. ಈಗ ನಾವು ನಮ್ಮ ಅರಮನೆಯ ಒಳಗೆ ಹೋಗಿ ಮಲಗುವುದು. ಇನ್ನು ನಾಳೆ ಬೆಳಗ್ಗೆ ಮೀಟ್ ಆಗುವ, ಆಯ್ತಾ? ಗುಡ್ ನೈಟ್. ಗುಡ್ ನೈಟ್, ಬಾಯ್ ಬಾಯ್, ಸ್ವೀಟ್ ಡ್ರೀಮ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಿ? ರಾತ್ರಿ ಚಂದ ಮಾಡಿ ಮಲಗಿದ್ವಿ, ಎದ್ವಿ. ಈಗ ಕಿಚನಲ್ಲಿ ಟೀ ಮತ್ತು ಜೀರಿಗೆ ಕಷಾಯ ಆಗ್ತಾ ಉಂಟು. ಬನ್ನಿ ನೋಡೋಣ. ಜೀರಿಗೆಯನ್ನು ಗುದ್ದುತ್ತಿದ್ದಾರೆ. ಏನ್ ಮಾಡ್ಲಿಕ್ಕೆ ಮೇಡಮ್? ಜೀರಿಗೆ ಕಷಾಯ ರೆಡಿ ಆಗ್ತಾ ಉಂಟು. ಗುದ್ದಿ ಗುದ್ದಿ ಜೀರಿಗೆಯನ್ನು ಪುಡಿ ಮಾಡ್ತಿದ್ದಾರೆ ನೋಡಿ. ಪೌಡರ್ ಆಯ್ತು. ಒಂದು 5 ನಿಮಿಷದಿಂದ ಗುದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಬ್ಬರು ನೀರನ್ನು ನೋಡ್ತಿದ್ದಾರೆ. ಹಾಲು ತರ್ಲಿಕ್ಕೆ ಅಂತ ಹೋದವರು ಬರ್ಲಿಲ್ಲ. ನನಗೆ ಅನಿಸ್ತದೆ ಅವರು ಹಸುವನ್ನು ಕಟ್ಟಿ ಹಾಕಿ ಹಾಲನ್ನು ಕರೆದು ತರ್ತಾರ ಅಂತೇಳಿ. ನಿಧಿವನ ರೆಸಾರ್ಟ್ ನ ಮಾರ್ನಿಂಗ್ ವ್ಯೂ. ನಾನು ಹೇಳಿದ್ದೆಲ್ಲ ಹಾಲು ತರ್ಲಿಕ್ಕೆ ಹೋದ್ರಂತೇಳಿ. ನನ್ಗೇನೋ ತಂದಿದ್ದೇನೆ, ಅವರು ತಿನ್ಬೇಕು ನನ್ನ ಮುಂದೆ. ಸ್ವಲ್ಪ ತಿಂದಿದ್ರೆ ಸಾಕು. ನೋಡಿ ಇದು ಮುಂಚೆ ಅಲ್ಲ, ನೀವು ಹಾಲು ತರ್ಲಿಕ್ಕೆ ಅಂತ ಆಗೋದಲ್ಲ, ಏನ್ ಲೇಟ್? ನಾವು ಸುತ್ತಿಕೊಂಡು ಬಂದದ್ದು. ಹಾಲು, ಕಾಫಿ ಪೌಡರ್ ಎಲ್ಲ ತಂದ್ರು. ಜೀರಿಗೆ ಕಷಾಯ ರೆಡಿ ಆಗ್ತಾ ಇದೆ ಇಲ್ಲಿ. ಒಂದು ಸಿಂಗಲ್ ಇಬ್ಬರು. ಎಷ್ಟು ಖುಷಿ ಆಗ್ತದೆ ಗೊತ್ತುಂಟಾ? ಅತ್ತಿಕಾಯಿ ಸಿಕ್ಕಿದೆ. ಅತ್ತಿಕಾಯಿಯ ಉಪಯೋಗ ಏನು ಅಂತ ಕೇಳುವ ಮ್ಯಾಮ್. ಇದು ಸ್ವಲ್ಪ ಬಾಯ್ಲ್ ಮಾಡಿ ಇಡಬೇಕು, ನಂತರ ಉಪ್ಪು ನೀರಲ್ಲಿ ಹಾಕಿ ಇಡಬೇಕು. ಇದರ ಚಟ್ನಿ ಮಾಡ್ತಾರೆ ಮತ್ತು ಮೀನು ಗಸಿಯಲ್ಲಿ ತಿಂದರೆ ಇನ್ನೂ ಸೂಪರ್. ಬೇಕಾ ನಿಮಗೆ? ನನಗೆ ತುಂಬ ಇಷ್ಟ ಆಯಿತು ನೋಡಿ, ತಿಂದಾಗೆ ಆಯಿತು. ಕೋಳಿಗಳು ಪ್ರವಾಸಕ್ಕೆ ಬಂದಿದೆ. ಕಷಾಯ, ಜೀರಿಗೆ ಕಷಾಯ ರೆಡಿ ಆಗಿದೆ. ಈ ಕಾಫಿ ಆಗ್ತಾ ಉಂಟು. ಎಷ್ಟೊತ್ತಾಗುತ್ತೆ ಮೇಡಮ್ ಕಾಫಿ? ಹಾಲು ಉಕ್ಕಿತು. ಗುಡ್ ಮಾರ್ನಿಂಗ್. Good morning. Have a great day. ಗುಡ್ ಡೇ. ಕ್ರೌನ್ ಅನ್ನು ಧರಿಸಿ ಇಲ್ಲಿ ರಾಣಿ ಬಂದಿದ್ದಾರೆ. ರಾಣಿ ಮಹಾರಾಣಿ ಅವರಿಗೆ ಜಯವಾಗಲಿ. ರಾಣಿ ಮಹಾರಾಣಿ ಸ್ಮಿತಾ ಅವರಿಗೆ ಜಯವಾಗಲಿ. ಹೇಳಿ ಬಹುಪರಾಗ್. ನಾನೀಗ ಎಲ್ಲರೂ ಕುಡಿದ ಜೀರಿಗೆ ಕಷಾಯದ ಕಪ್ಪನ್ನು ತೊಳೆದು ಬರ್ತೇನೆ, ಆಯ್ತಾ? ಏನಂತ ಹೇಳಿದ್ರೆ ಎಲ್ಲರಲ್ಲಿ ಚಿಕ್ಕವರು ತೊಳಿಬೇಕಂತೆ. ಎಲ್ಲವರಲ್ಲಿ ಚಿಕ್ಕದ, ಎಲ್ಲರಲ್ಲಿ ಚಿಕ್ಕವಳು, ಇಲ್ಲಿದ್ದವರಲ್ಲಿ ಚಿಕ್ಕವಳು ನಾನೇ. ಚಿಕ್ಕವಳು ಅಂತ ಹೇಳಿದ್ರೆ ಎಲ್ಲಿ ಅಕ್ಕ? ಪಾತ್ರೆ ಹಾಕಬಹುದು, ಬಾಜನ ಮೋನೆ ತೋಜೋಡು. ನೆಕ್ಸ್ಟ್ ನಮ್ಮ ಸರದಿ ಕಾಫಿ. ಜೆನ್ನಿ ಮಿಸ್, ಥ್ಯಾಂಕ್ ಯು ಸೋ ಮಚ್.
ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದ್ವಿ. ಸೆಟ್ ದೋಸಾ ಮತ್ತೆ ಬನ್ಸ್ ಮತ್ತೆ ಅವಲಕ್ಕಿ, ಪದಂಗಿ ಬಜ್ಜಿ, ಹೆಸರು ಕಾಳು, ಮತ್ತೆ ಇದು ಶಾವಿಗೆ ಉಪ್ಪಿಟ್ಟು, ಕೇಸರಿ ಬಾತ್, ಎಗ್, ಚಟ್ನಿ ಮತ್ತು ಸಾಂಬಾರ್, ವಾಟರ್ ಮೆಲನ್. ವಾವ್, ಇಷ್ಟು ವೆರೈಟೀಸ್ ಫುಡ್ ಇವತ್ತು ನಮಗೆ. ಮೆಟ್ಟಿ ಮ್ಯಾಮ್, ಎಂಜಾಯ್ ಮಾಡಿ ಬ್ರೇಕ್ಫಾಸ್ಟ್. ಓಕೆ, ಎಲ್ಲರೂ ಎಂಜಾಯ್ ಮಾಡಿ. ಇಲ್ಲಿ LKG ಮಕ್ಕಳು ಬಂದಿದ್ದಾರೆ ಇಬ್ಬರು. ತುಂಬ ಒಳ್ಳೆದಾಗ್ತದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ಸಣ್ಣ ಮಕ್ಕಳ ಥರ ಆಗ್ತಾ ಉಂಟು. ಸಣ್ಣ ಮಕ್ಕಳೇ. ಬಿಳಿ ಬಣ್ಣದು, ಇದು ಕರವೀರ ಹೂ, ಬಿಳಿ ಬಣ್ಣದು, ಬಿಳಿ ಬಣ್ಣದ್ದು. ಇದರ ಬೀಜ ಇವರಿಗೆ ಸಿಕ್ಕಿತು. ಇಲ್ಲಿ ಮರದಲ್ಲಿ ಉಂಟಲ್ಲ, ಇಲ್ಲಿ ನೋಡಿ, ಇದಕ್ಕೆ ಬೀಜ ಆಗ್ತದೆ. ಇದು ಬೀಜ ಹಾಕಿದರೆ ಗಿಡ ಆಗ್ತದೆ. ನಮ್ಮ ಊರಲ್ಲಿ ಇದು ಬೆಳೆಸಲಿಕ್ಕೆ ಬೇಕು ನನಗೆ, ನಮ್ಮ ರೋಡ್ ಸೈಡಲ್ಲಿ. ವೆರಿ ಗುಡ್, ಅದಕ್ಕೆ ಇದು ತಂದದ್ದು. ಇಟ್ಕೊಳ್ಳಿ. ಇಲ್ಲಿ ಒಂದು ಬಾವಿ ಉಂಟು, ನಾವು ಬಾವಿಯ ಹತ್ತಿರ ಹೋಗ್ತಿದ್ದೇವೆ. ಬಾವಿಗೆ ಹೋಗ್ಲಿಕ್ಕೆ ಒಳ್ಳೆ ಸ್ಟೆಪ್ಸ್ ಇಟ್ಟಿದ್ದಾರೆ. ಬಾವಿಯಲ್ಲಿ ನೀರುಂಟು, ಮೊಸಳೆ ಉಂಟಾ? ಮೊಸಳೆ ಉಂಟು, ಒಳಗೆ ಉಂಟು, ಅದು ಮನೋಲಿ ಉಂಟು. ಮನೋಲಿಯ ಗಿಡ ಆಗಿ ನಾವು ತೋಟ ಸುತ್ತಲಿಕ್ಕೆ ಅಂತ ಬಂದ್ವಿ. ಇಲ್ಲಿ ಪೇರಂಕಾಯಿಯ ಮರ ಉಂಟು ನೋಡಿ. ಎಲ್ಲಿ ಉಂಟು ಪೇರಂಕಾಯಿ? ಒಂದು ಮಾತ್ರ ಉಂಟು, ಹಲಸಿನ ಮರ. ಈಗ ನಾವು ಇಂಡೋರ್ ಗೇಮ್ ಕೇರಮ್ ಅನ್ನು ಆಡ್ತಿದ್ದೇವೆ. ಸ್ಪೆಷಲ್ ಆಮ್ಲೆಟ್, ಜನ್ನೆ ಮಿಸ್ ಅವರ ಸ್ಪೆಷಲ್ ಆಮ್ಲೆಟ್, ಕಿಂಗ್ಸ್ ಕ್ಯಾಟರ್ಸ್ ಅವರ ಸ್ಪೆಷಲ್ ಆಮ್ಲೆಟ್. ಮಿಸ್ ಚೆಂದ ಮಾಡಿ ಆಮ್ಲೆಟ್ ಮಾಡಿದ್ದಾರೆ. ಹೇಗಿದೆ ನೋಡುವ, ಟೆಸ್ಟ್. ಸೂಪರ್. ಕಿಂಗ್ಸ್ ಕ್ಯಾಟರ್ಸ್ ಸ್ಪೆಷಲ್ ಆಮ್ಲೆಟ್. ಚೆನ್ನಾಗಿದೆ ಟೇಸ್ಟ್. ಸಂತ ಜೋಸೆಫ್ ವಾಸ್ ಚರ್ಚ್, ಮುಡಿಪು. ಮರ ಹತ್ತಿಕಾಯಿ ಕೂಡ ತೆಗೆದುಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಂಕಲ್. ಇವರು ಮಲ್ಲಪ್ಪ ಅಂಕಲ್, ಇವರು ಕೂಡ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ನಿನ್ನೆಯಿಂದ. ಇವತ್ತು ನಮ್ಮ ಇಲ್ಲಿ ಉಂಟಲ್ವಾ, ಏನಂತ ಹೇಳಿದ್ರೆ, ನೀವು ಫ್ಯಾಮಿಲಿ ಜೊತೆ ಬಂದರೆ ಉಂಟಲ್ಲ, ನಿಮಗೆ ನಿಜವಾಗ್ಲೂ ಗಮ್ಮತ್ ಮಾಡ್ಬೋದು. ಮಿಸ್ ಮಾಡಬೇಡಿ. ಇದು ನಿಧಿವನ, ಇದು ಇರುವಂಥದ್ದು ಫ್ರೆಂಡನ್ನು ನಾವು ಹೊರಟದ್ದು ಹೋಗಿ ಬರುತ್ತೇವೆ. ಬ್ಯಾಕ್ ಟು ಮ್ಯಾಂಗ್ಳೂರ್. ಈಗ ನಾವು ಹೊರಟ್ವಿ. ಈ ಒಂದು ದಿನ ಹೇಗೆ ಕಳೆದ್ವಿ ಅಂತೇಳಿ ಗೊತ್ತಾಗಲಿಲ್ಲ. ಅಷ್ಟು ಖುಷಿ ಆಯಿತು, ಅಷ್ಟು ಜಾಸ್ತಿ ಎಂಜಾಯ್ ಮಾಡಿದ್ವಿ. ಮತ್ತು ನಿಮಗೆ ನಾವು ಸಜೆಸ್ಟ್ ಮಾಡ್ತೀವಿ, ನೀವು ಏನಾದರೂ ರಜೆ ಇದ್ದರೆ ಅಥವಾ ನಿಮ್ಮ ಫ್ಯಾಮಿಲಿ ಸಮೇತ ನೀವಿಲ್ಲಿ ಬಂದು ಸ್ಟೇ ಮಾಡಿ. ತುಂಬ ಅಂದರೆ ತುಂಬ ನಿಮಗೆ ಖುಷಿ ಆಗ್ತದೆ, ಹಾಗೆ ತುಂಬ ಎಂಜಾಯ್ ಮಾಡ್ತೀರಾ. ನಿಮಗೆ ನಾವು ಮೊದಲೇ ಹೇಳ್ತೇವೆ, ಇಲ್ಲಿ ಕಿಚನ್ ಉಂಟು. ಸೊ ನಿಮಗೆ ಏನು ಬೇಕು ನೀವು ಮಾಡಿ ತಿನ್ಬೋದು. ಹಾಗೆ ತುಂಬ ಚೆನ್ನಾಗಿದೆ ಪರಿಸರ. ಕೇಳುವ ಮ್ಯಾಮ್, ಹೇಗೆ ಆಯಿತು? ತುಂಬ ರಿಲ್ಯಾಕ್ಸೇಷನ್ ಆಫ್ಟರ್ ಲಾಂಗ್ ಸಮ್ಮರ್ ವೆಕೇಶನ್ ಜಸ್ಟ್ ಬಿಗನ್. ಅಲ್ಲಿ ನಮ್ಮ ಸೆಕೆಯಿಂದ ಇಷ್ಟು ಬೇಸತ್ತೇವು, ಆದರೂ ಇಲ್ಲಿ ಬಂದು ಸ್ವಲ್ಪ ಸೆಕೆ ಉಂಟು, ಸೆಕೆ ಇಲ್ಲ ಅಂತ ಇಲ್ಲ, ಆದರೂ ಮೈಂಡ್ ರಿಫ್ರೆಶ್ ಆಯಿತು. ಒಂದು ಫ್ರೆಂಡ್ಸ್ ಒಟ್ಟಿಗೆ ಒಂದು ದಿನ ನಾವು ಕಳೆದೆವು, ತುಂಬ ಖುಷಿ ಆಯಿತು. ಎಲ್ಲ ಏನಾಯಿತು, ನಮ್ಮ ಎಲ್ಲ ವರೀಸ್ ಎಲ್ಲ ಬಿಟ್ಟು ಇವತ್ತೊಂದು ರಿಲ್ಯಾಕ್ಸ್ ಆಗಿ ನಾವು ಹಕ್ಕಿಯಾಗಿ ಫ್ರೀ ಹಕ್ಕಿಯಾಗಿ. ಸರ್, ಇಲ್ಲಿಯ ಒಂದು ಅಡ್ರೆಸ್ ಅನ್ನು ಹೇಳ್ಬೋದಾ ನೀವು? ಖಂಡಿತ. ಇದು ಕೂಡು ರಸ್ತೆ, ನಿಯರ್ ಸಾಲೆತ್ತೂರು. ಇದು ಮಂಗಳೂರಿಂದ ಬರುವುದಾದರೆ ಬಾಕ್ರಬೈಲಿಂದ ಬರೀ 1.5 ಕಿಲೋಮೀಟರ್ ದೂರ. ಬಾಕ್ರಬೈಲ್ ಜಂಕ್ಷನಿಂದ ನೀವು ಬಂಟ್ವಾಳ ಕಡೆಯಿಂದ ಬಂದರೆ ಸಾಲೆತ್ತೂರು ಜಂಕ್ಷನಿಂದ 2 ಕಿಲೋಮೀಟರ್ ದೂರ. ನಿಮಗೆ ಲೊಕೇಶನ್ ಗೊತ್ತಾಯ್ತಲ್ವಾ? ಓಕೆ, ನೀವು ಬನ್ನಿ, ಎಂಜಾಯ್ ಮಾಡಿ. ಇಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಉಂಟು. ಫ್ಯಾಮಿಲಿ ಜೊತೆ ಬಂದ್ರೆ ಮಕ್ಕಳಿಗೆ ಕೂಡ ಎಂಜಾಯ್ ಮಾಡ್ಬೋದು. ಇಲ್ಲಿ ಔಟ್ಡೋರ್ ಗೇಮ್ ಕೂಡ ಇದೆ, ಇಂಡೋರ್ ಗೇಮ್ ಕೂಡ ಇದೆ ಅಲ್ವಾ? ನಾವು ಇಂಡೋರ್ ಗೇಮ್ ಖಾಲಿ ಎಂತ ಅದು ಕ್ಯಾರಮ್ ಮಾತ್ರ ಆಡಿದ್ದು. ಮತ್ತೆ ಇನ್ನೂ ವೆರೈಟೀಸ್ ಗೇಮ್ಸ್ ಉಂಟು. ನಿಧಿವನ ರೆಸಾರ್ಟ್ಗೆ ನಿನ್ನೆ ಬಂದ್ವಿ, ತುಂಬಾ ಖುಷಿ ಆಯ್ತು. ಇವರು
ಮಲ್ಲಮ್ಮ ಅಂತೇಳಿ ಇಲ್ಲಿದು ಎಲ್ಲ ಮೇಂಟೆನೆನ್ಸ್ ನೋಡುವವರು, ಪ್ಲಸ್ ಚಂದ ಚಂದ ಟೇಸ್ಟಿ ಅಡುಗೆಯನ್ನು ಮಾಡಿ ನಮ್ಗೆ ಬಡಿಸೋರು. ಒಳ್ಳೆ ಟೇಸ್ಟ್ ಇತ್ತು ಫುಡ್ ಎಲ್ಲ. ಹೌದು, ಮತ್ತೆ ಮೇಂಟೆನೆನ್ಸ್ ಎಲ್ಲ ಬಾರಿ ಒಳ್ಳೇದಿತ್ತು. ಯಾವ್ದಕ್ಕಾದ್ರೂ ಒಂದು ಕಾಲ್ ಮಾಡಿದ್ರೆ ಆಗ್ಲಿ ಅಥವಾ ರಿಕ್ವೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ರು. ಹಾಗೆ ಇಲ್ಲಿರುವಂತ ಸರ್ ಕೂಡ ಹಾಗೇನೆ, ಅಬ್ರಾಡ್ ಅಲ್ಲಿ ಇದ್ರೂ ಕೂಡ ನಮಗೆ ಯಾವುದೇ ಒಂದು ಸಮಸ್ಯೆ ಬರದಾಗೆ ಆವಾಗ ಮೆಸೇಜ್ ಮಾಡಿ ಕಾಲ್ ಮಾಡಿ ಎಲ್ಲವನ್ನು ಕೇಳಿ ತಿಳ್ಕೊಂಡು ನಮ್ಗೆ ಬೇಕಾದದನ್ನು ಅವರು ಪ್ರೊವೈಡ್ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೂಡ ತುಂಬಾ ಥ್ಯಾಂಕ್ ಯು ಸರ್, ನಮ್ಮ ಟೀಮಿಂದ ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಮತ್ತು ಮಲ್ಲಮ್ಮ ಮೇಡಮ್ ನಿಮ್ಗೆ ಕೂಡ ತುಂಬಾ ಥ್ಯಾಂಕ್ ಯು. ನಮ್ಗೆ ಫುಡ್ ಎಲ್ಲ ಇಷ್ಟ ಆಯ್ತು. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ನೋಡಿದ್ರಲ್ವಾ ಎಷ್ಟು ವೆರೈಟೀಸ್ ಅಂತ ಇತ್ತಂತ ಹೇಳಿ, ಎಲ್ಲ ಇವರೇ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್, ನಮ್ಗೆಲ್ಲ ತುಂಬಾ ಇಷ್ಟ ಆಯ್ತು. ಮನೆಯಲ್ಲಿ ಇದ್ದ ಹಾಗೆ ಫೀಲ್ ಆಯ್ತು. ಥ್ಯಾಂಕ್ ಯು. ನಮ್ಗೆ ರಿವ್ಯೂ ಬರಿಬಹುದು. ಇಲ್ಲಿ ತುಂಬಾ ಜನ ಬರ್ದು ಹೋಗಿದ್ದಾರೆ ರಿವ್ಯೂಸ್ ನೋಡಿ, ಒಳ್ಳೆ ಒಳ್ಳೆ ರಿವ್ಯೂಸ್ ಎಲ್ಲ ಬರ್ದಿದ್ದಾರೆ. ಈಗ ನಮ್ಮ ಟೀಚರ್ ರಿವ್ಯೂ ಬರೀತಿದ್ದಾರೆ. ನಾನು ಬಂದೆ. ನಾವೀಗ ಹೊರಟ್ವಿ ಮನೆಗೆ. ಫಸ್ಟ್ ಊಟ ಮಾಡುದು, ಆಮೇಲೆ ಹೋಗುದು. ನಮ್ಗೆ ಖುಷಿ ಆಯ್ತು, ನಾವು ಎಂಜಾಯ್ ಮಾಡಿದ್ವಿ. ಇನ್ನೊಂದ್ಸಲ ಬರ್ತೀವಿ. ಇವತ್ತು ಒಂದಿನ, ಇನ್ನು ನೆಕ್ಸ್ಟ್ ಬರುವಾಗ 2 ದಿನ ಸ್ಟೇ ಮಾಡ್ತೀವಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಬಂದು ಎಂಜಾಯ್ ಮಾಡಿ. ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು. ನಿಮ್ಗೆಲ್ಲ ತುಂಬಾ ಥ್ಯಾಂಕ್ ಯು.